ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕೊನೆಗೂ ಕೊಟ್ಟ ಮಾತು ಉಳಿಸ್ಕೊಂಡೇ ಬಿಟ್ರಲ್ಲ ನರೇಂದ್ರ ಮೋದಿ. ಈಗ ಇಡೀ ವಿಶ್ವದ ಚಿತ್ತ ನರೇಂದ್ರ ಮೋದಿಯತ್ತ. ಅತಿ ದೊಡ್ಡ ಕೆಲಸವೊಂದನ್ನ, ಜಾಗತಿಕವಾಗಿ ಅತ್ಯಂತ ಮಹತ್ವದ ಕೆಲಸವೊಂದನ್ನ ನಮ್ಮ ಕೈಗೆತ್ತಿಕೊಂಡಿದ್ದಾರೆ. ಇದು ಅಸಾಧ್ಯ ಅಂತಾನೆ ಬಹಳ ಘಟಾನುಘಟಿಗಳೆಲ್ಲ ಭಾವಿಸಿದ್ರೂ ಕೂಡ ಇದು ಸಾಧ್ಯವಿದೆ ಅಂತ ಏನು ಮಾತುಗಳನ್ನಾಡಿದ್ರು, ಭಾರತದಲ್ಲೂ ಅದಕ್ಕೆ ಟೀಕೆ ಎಲ್ಲ ವ್ಯಕ್ತವಾಗಿತ್ತು, ಕಾಲೆಳೆಯೋ ಪ್ರಯತ್ನ ಆಗಿತ್ತು. ಈಗ ಅದನ್ನು ಕೊನೆಗೂ ಮಾಡಿ ತೋರಿಸೋದಿಕ್ಕೆ ಮುಂದಾಗಿರೋದು. ಒಂದು ರೀತಿಯಲ್ಲಿ ವಿಶ್ವಗುರು, ಗ್ಲೋಬಲ್ ಲೀಡರ್ ಅಂತ ಸುಮ್ಮನೆ ಅಲ್ಲ, ದೊಡ್ಡ ಕೆಲಸವೊಂದನ್ನು ಸಾಧಿಸುವ ಮೂಲಕ ಕರೆಸಿಕೊಳ್ಳುತ್ತಾ ಭಾರತ. ಈ ಪ್ರಯತ್ನ ಯಶಸ್ವಿಯಾಗಿಬಿಟ್ರೆ ಮೋದಿ ನಾಯಕತ್ವದತ್ತ, ಭಾರತದ ಲೀಡರ್ಶಿಪ್ ಕಡೆಗೆ ಇಡೀ ಜಗತ್ತೇ ಬೆರಗುಗಣ್ಣುಗಳಿಂದ ನೋಡೋದು ಗ್ಯಾರಂಟಿ. ಏನು ಹಾಗಾದ್ರೆ ಆ ದೊಡ್ಡ ಪ್ರಯತ್ನ? ಇದು ಯಶಸ್ವಿಯಾದ್ರೆ ಎಷ್ಟು ದೊಡ್ಡ ಜಯ ಸಿಕ್ಕಂತಾಯ್ತು ಮತ್ತು ಇಡೀ ಜಗತ್ತಿಗೆ ಅಂತಹ ಲಾಭ ಆಗತ್ತಿದ್ರಿಂದ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗಾಗಲೇ ಭಾರತ ಸೂಪರ್ ಪವರ್ ಆಗಿದೆ. ಅದರಲ್ಲೂ ವಿಶೇಷವಾಗಿ ಗ್ಲೋಬಲ್ ಸೌತ್ ಅಂತ ಬಂದರೆ ಭಾರತದ ಮಾತಿಗೆ, ನಾವು ತಗೊಳ್ಳುವಂಥ ನಿರ್ಧಾರಗಳಿಗೆ ಅದರದ್ದೇ ಆದ ತೂಕ ಇದೆ. ನಿನ್ನೆ ಅಷ್ಟೇ ನಾವು ಒಂದು ಒಳ್ಳೆಯ ರಿಪೋರ್ಟನ್ನು ನಿಮ್ಮ ಮುಂದೆ ಇಟ್ಟಿದ್ವಿ. ಭಾರತಕ್ಕೆ ಎಂತಹ ಶುಭ ಸುದ್ದಿ ಅಂದರೆ, ಇದುವರೆಗೆ ಜಗತ್ತಿನ ಆಗು ಹೋಗುಗಳನ್ನು, ದೊಡ್ಡ ದೊಡ್ಡ ಬೆಳವಣಿಗೆಗಳನ್ನು ಎಲ್ಲರಿಗಿಂತ ಮೊದಲೇ ಊಹೆ ಮಾಡಿದ್ದಂತಹ ಕೆರಿಲ್ ಇವರ ಯಾವ ಗೆಸ್ ಕೂಡ ಸುಳ್ಳಾಗಿಲ್ಲ ಅಂಥವ್ರಿಗೆ ಹೇಳ್ತಿದ್ದಾರೆ, ಭಾರತ ಇನ್ನು 25 ವರ್ಷಗಳಲ್ಲಿ ಜಗತ್ತಿನ ಲೀಡರ್ ಆಗುತ್ತೆ, ಅಟ್ಲೀಸ್ಟ್ ಗ್ಲೋಬಲ್ ಸೌತ್ ಲೀಡರ್ ಆಗಿ 100 ವರ್ಷ ಆಳುತ್ತೆ ಅಂತ. ಮತ್ತು ಮೋದಿ ನಾಯಕತ್ವ ಬಹಳ ಎಕ್ಸಲೆಂಟ್ ಆಗಿ ಅದಕ್ಕೆ ಒಳ್ಳೆ ಬುನಾದಿಯನ್ನು ಹಾಕಿಕೊಟ್ಟಿದೆ ಅಂತ ಅವರು ಹೇಳಿದ್ದನ್ನು ನೋಡಿದ್ವಿ. ಈಗ ನೋಡಿ, ಅತ್ಯಂತ ಮಹತ್ವದ ಪಾತ್ರವೊಂದನ್ನು ಭಾರತ ವಹಿಸಿಕೊಂಡಿದೆ. ಸುದೀರ್ಘ ಅವಧಿಯಿಂದ ಮುಂದುವರ್ಕೊಂಡು ಬರ್ತಾ ಇರುವಂಥ ರಷ್ಯಾ ಯುಕ್ರೇನ್ ಸಂಘರ್ಷವನ್ನ ಕೊನೆಗೂ ನಿಲ್ಲಿಸೋದಿಕ್ಕೆ, ಕೊನೆಗಾಣಿಸೋದಿಕ್ಕೆ ಮೋದಿ ಮಧ್ಯಸ್ಥಿಕೆಯನ್ನು ವಹಿಸ್ತಾ ಇದ್ದಾರೆ. ರಷ್ಯಾಗೆ ಹೋಗಿ ಬಂದಾಗಲೂ ಇದೇ ಮಾತಾಡಿ ಬಂದರು, ಇದು ಯುದ್ಧದ ಸಮಯ ಅಲ್ಲ ಅಂತ. ಯುಕ್ರೇನ್ಗೆ ಹೋಗಿ ಬಂದಾಗಲೂ ಕೂಡ ಮೊನ್ನೆ ಅಷ್ಟೇ ಈ ಭರವಸೆಯನ್ನು ಕೊಟ್ಟು ಬಂದರು, ನಾವು ಒಂದು ವ್ಯವಸ್ಥೆ ಮಾಡ್ತೀವಿ ಅಂತ. ಮತ್ತು ಇಡೀ ಜಗತ್ತಿಗೆ ಮೆಸೇಜ್ ಕೊಟ್ಟರು, ನಾವು ಯಾರ ಪರನೂ ಅಲ್ಲ, ನಾವು ಶಾಂತಿಯ ಪರ, ಇದು ಯುದ್ಧದ ಸಮಯ ಖಂಡಿತ ಅಲ್ಲ ಅನ್ನೋದನ್ನು ವಿವಿಧ ಶೃಂಗಸಭೆಗಳಲ್ಲೂ ಕೂಡ ಮೋದಿ ಹೇಳ್ಕೊಂಡು ಬಂದಿದ್ರು. ಭಾರತದಲ್ಲಿ ನಡೆದಂತಹ ಶೃಂಗಸಭೆಯಲ್ಲೂ ಕೂಡ ಅದನ್ನೇ ಕ್ಲಿಯರ್ ಆಗಿ ಮೆಸೇಜ್ ಕೊಡಲಾಗಿತ್ತು. ಈಗ ಮಧ್ಯಸ್ಥಿಗೆ ಅಧಿಕೃತವಾಗಿ ಆ ಕೆಲಸಕ್ಕೆ ಚಾಲನೆ ಕೊಟ್ಟಿದ್ದು, ಶಾಂತಿ ದೂತನಾಗಿ ಭಾರತ ಕೆಲಸ ಶುರು ಮಾಡಿದೆ. ರಾಜತಾಂತ್ರಿಕ ಹೆಜ್ಜೆಯನ್ನು ಇಟ್ಟೇ ಬಿಟ್ಟಿರೋದು. ಅಜಿತ್ ದೋವಲ್ ಅವರು, ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿರೋ ಅಜಿತ್ ದೋವಲ್ ಅವರು ಈಗ ಆ ಜವಾಬ್ದಾರಿಯನ್ನು, ಸಾರಥ್ಯವನ್ನ ವಹಿಸಿಕೊಂಡಿದ್ದು ಶಾಂತಿ ಸಂಧಾನದ ಮಾತುಕತೆಯನ್ನು ಶುರು ಮಾಡಲಿದ್ದಾರೆ. ಮಾಸ್ಕೋದಲ್ಲಿ ಮಂಗಳವಾರದಿಂದ ಶುರುವಾಗ್ತಾ ಇದೆ ಬ್ರಿಕ್ಸ್, ಅಂದರೆ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ದಕ್ಷಿಣ ಆಫ್ರಿಕಾ, ಈ ಬ್ರಿಕ್ಸ್ ಕೂಟದ ರಾಷ್ಟ್ರಗಳ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಸಮಾವೇಶದಲ್ಲಿ ಪಾಲ್ಗೊಳ್ಳೋದಿಕ್ಕೆ ಅಂತ ಅಜಿತ್ ದೋವಲ್ ಅವರು ಹೋಗ್ತಿದ್ದಾರೆ. ಈ ಹೊತ್ತಲ್ಲಿಯೇ ದೊಡ್ಡ ಹೆಜ್ಜೆಯೊಂದನ್ನು ಭಾರತ ಇರಿಸಲಿದೆ. ಮೋದಿ ಕೊಟ್ಟ ಮಾತು, ಈ ಯುದ್ಧವನ್ನು ನಾವು ನಿಲ್ಲಿಸ್ತೀವಿ ಅಂತ ಕೊಟ್ಟಂತ ಮಾತನ್ನ ನೆರವೇರಿಸೋದಿಕ್ಕೆ ಕೊನೆಗೂ ಅಧಿಕೃತವಾಗಿ ಕೆಲಸ ಶುರು ಮಾಡಿರೋದು. ಭಾರತದೊಳಗೇನೆ ಟೀಕೆ ಶುರು ಆಯ್ತಲ್ವಾ, ಭಾರತದಲ್ಲಿ ಎದ್ದಿರುವಂತಹ ಎಷ್ಟೋ ಸಮಸ್ಯೆಗಳನ್ನೇ ಸರಿ ಮಾಡೋದಕ್ಕಾಗ್ತಿಲ್ಲ. ಈಗಂತೂ NDA ಒಳಗಡೆ ಮಿತ್ರ ಪಕ್ಷಗಳನ್ನು ಸರಿ ಮಾಡಿಕೊಂಡ್ರೆ ಸಾಕಾಗಿದೆ ಮೋದಿ, ಇನ್ನು ಅಲ್ಲಿರುವಂತಹ ಸಮಸ್ಯೆ ಸರಿ ಮಾಡ್ತಾರ, ಯುದ್ಧ ನಿಲ್ಲಿಸಕ್ಕಾಗತ್ತಾ ಮೋದಿ ಹತ್ರ, ಇದೆಲ್ಲ ಬಿಲ್ಡಪ್ ಅಷ್ಟೇ ಅಂತ ಕಾಲೆಳೆದವರಿಗೆ ಉತ್ತರಿಸುವ ರೀತಿಯಲ್ಲಿ, ಅದಕ್ಕಿಂತ ಪ್ರಮುಖವಾಗಿ ಅವ್ರಿಗೆ ಉತ್ತರಿಸಬೇಕು ಅನ್ನೋದಕ್ಕಿಂತ ಪ್ರಮುಖವಾಗಿ ಜಗತ್ತಿನಲ್ಲಿ ಇವತ್ತು ಎಷ್ಟು ದೊಡ್ಡ ಸಮಸ್ಯೆ ಆಗಿದೆ ಈ ಯುದ್ಧದ ಕಾರಣದಿಂದಾಗಿ ಹೇಳಿ. 2 ದೊಡ್ಡ ಯುದ್ಧಗಳು ಇಡೀ ಜಗತ್ತನ್ನು ತಲ್ಲಣಗೊಳಿಸಿದೆ, ಆರ್ಥಿಕತೆಗೆ ಹೊಡೆತ ಕೊಟ್ಟಿದೆ, ಹಣದುಬ್ಬರಕ್ಕೆ ನೇರವಾಗಿ ಕೊಡುಗೆ, ಎಲ್ಲ ಕಾಸ್ಟ್ಲಿ ಆಗಿಬಿಡುತ್ತೆ. ಅದರಲ್ಲೂ ವಿಶೇಷವಾಗಿ ಭಾರತ ಏನಾದರೂ ರಷ್ಯಾದಿಂದ ಕಚ್ಚಾ ತೈಲವನ್ನು ಖರೀದಿ ಮಾಡದೇ ಇದ್ದಿದ್ರೆ, ಎಲ್ಲರೂ ಆರ್ಥಿಕ ದಿಗ್ಬಂಧನ ಹೇರೋದಿಕ್ಕೆ ಹೊರಟಾಗ ರಷ್ಯಾದಿಂದ ದಿಟ್ಟತನವನ್ನ ಮೆರಿತು ಭಾರತ. ಡೋಂಟ್ ಕೇರ್ ಅಂತ ಖರೀದಿ ಮಾಡ್ತು, ಯಾಕಂದ್ರೆ ನಮಗೆ ಲಾಭ ಆಯ್ತು. ಅವತ್ತು ಜೈಶಂಕರ್ ಅವರು ಆಡಿದ ಮಾತು ಒಂದೇ, ನಾವು ನಮ್ಮ ದೇಶದ ಜನರ ಹಿತವನ್ನು ನೋಡ್ತೀವಿ. ಈ ಪಾಶ್ಚಿಮಾತ್ಯ ರಾಷ್ಟ್ರಗಳು ಜಗತ್ತಿನ ಹಿತ ಅಂದ್ರೆ ತಮ್ಮ ಹಿತ ಅಂತ ನೋಡೋ ದೃಷ್ಟಿಕೋನವನ್ನು ಬಿಡಬೇಕು. ಕಷ್ಟ ಅಂದ್ರೆ ತಮಗೆ ಕಷ್ಟ ಬಂದ್ರೆ ಮಾತ್ರ ಕಷ್ಟ, ಮತ್ತೊಬ್ರು ಕಷ್ಟನೇ ಅಲ್ಲ ಅಂತೀರಿ ನೀವು. ನಾವು ನಮ್ಮ ದೇಶದ ನೇರಕ್ಕೆ ನೋಡ್ಕೊಂಡು ವ್ಯವಹಾರ ಮಾಡ್ತೀವಿ, ನೀವು ಪಾಠ ಮಾಡೋಕೆ ಬರಬೇಡಿ ಅಂತ ಚಾಟಿ ಬೀಸಿದ್ದಾಯ್ತು. ಅದರ ಪರಿಣಾಮ ಎಷ್ಟು ಒಳ್ಳೇದಾಯ್ತು ಅಂದ್ರೆ ಯುರೋಪ್ಗೂ ಆಯ್ತು ಕೊನೆಗೆ.
ಬ್ರಿಟನ್ನಲ್ಲೇ ನಿಂತು ಗುಡುಗು ಬಂದ್ರು, ಥ್ಯಾಂಕ್ಸ್ ಹೇಳಿ ನಮಗೆ, ನಾವು ತಗೊಂಡಂತ ಕಚ್ಚಾ ತೈಲ ಖರೀದಿಯ ನಿರ್ಧಾರ ಇದೆಯಲ್ಲ ಇವತ್ತು ಇಡೀ ಜಗತ್ನಲ್ಲಿ ಹಣದುಬ್ಬರವನ್ನ ತಗ್ಗಿಸಿದೆ. ಇಲ್ಲ ಅಂದಿದ್ರೆ ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಹೆಂಗಿರ್ತಿತ್ತು ಅಂದ್ರೆ ಕಣ್ಣೀರು ಹಾಕ್ಬೇಕಿತ್ತು, ಹಂಗಿರ್ತಿತ್ತು. ನಮ್ಮ ನಿರ್ಧಾರಕ್ಕೆ ನೀವೆಲ್ಲ ಥ್ಯಾಂಕ್ಸ್ ಹೇಳಬೇಕು ಅಂತ ಅದೇ ನೆಲದಲ್ಲಿ ನಿಂತು ಯಾರು ವಿರೋಧಿಸಿದ್ರು ಅದೇ ನೆಲದಲ್ಲಿ ನಿಂತು ಗುಡುಗು ಬಂದಿದ್ದಾಯ್ತು. ಇವೆಲ್ಲ ಈ ಯುದ್ಧದ ಸಮಯದಲ್ಲಿ, ಸಂಕಷ್ಟದ ಸಮಯದಲ್ಲೂ ಕೂಡ ಭಾರತದ ಚತುರತೆಗೆ ಸಾಕ್ಷಿಯಾಗಿದ್ದು ಇಡೀ ಜಗತ್ತಿಗೆ ಕೊಟ್ಟ ಕೊಡುಗೆ. ಭಾರತದಲ್ಲಿ ತಯಾರಾದಂತಹ ಬಿಹಾರ ಮೂಲದ ಶೂ ಈ ಯುದ್ಧದಲ್ಲಿ ಬಳಕೆಯಾಯಿತು. ಆ ಮೂಲಕ ಭಾರತ ಸಂಕಷ್ಟದಲ್ಲೂ ತಾನು ಹೇಗೆ ಬದುಕಬಹುದು ಅನ್ನೋ ದಾರಿಯನ್ನು ಕಂಡುಕೊಂಡ ರೀತಿ ಇದು. ನಮ್ಮಲ್ಲಿ ತಯಾರಾದಂತಹ ಗನ್ಗಳು ಬಳಕೆಯಾದವು, ಆದ್ರೆ ನಾವೇನು ಯುದ್ಧ ಬಯಸಿರ್ಲಿಲ್ಲ, ಅನಿವಾರ್ಯವಾಗಿ ನಡೀತಾ ಇದ್ದಾಗ ನಾವೇನು ಮಾಡಬಹುದು ಅಂತ ದಾರಿ ನೋಡ್ಕೊಳ್ಬೇಕಲ್ಲ. ಆದ್ರೆ ಈಗ ಆ ಯುದ್ಧವನ್ನ, ಸಂಘರ್ಷವನ್ನ ನಿಲ್ಲಿಸೋದಕ್ಕೂ ಕೂಡ ಭಾರತ ಮುಂದಾಗ್ತಿದೆ. ಈಗಾಗಲೇ ಯುಕ್ರೇನ್ ಬಹಳಷ್ಟು ಸಲ ಹೇಳಿತ್ತು ಭಾರತ ಮನಸ್ಸು ಮಾಡಿದ್ರೆ ಸಾಧ್ಯ ಅಂತ. ಮೇಲಿನ ಮೇಲೆ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ರೆ ಬಿಟ್ರೆ ಏನೂ ಮಾಡ್ತಿಲ್ಲ ಅನ್ನೋದೊಂದಿತ್ತಲ್ಲ ಚರ್ಚೆ. ಈಗ ಅಧಿಕೃತವಾಗಿ ಆ ಕೆಲಸಕ್ಕೆ ಶುರು ಮಾಡಿದ್ದು ಶಾಂತಿ ದೂತನಾಗಿ ಈಗ ಅಜಿತ್ ದೋವಲ್ ಅವರು ಮಾತಾಡ್ಕೊಂಡು ಬರ್ತಾರೆ. ಮಾಸ್ಕೋದಲ್ಲಿನ ಈ ಮೀಟಿಂಗ್ ಅಲ್ಲಿ, ಈ ಬ್ರಿಕ್ಸ್ ಕಾರ್ಯಕ್ರಮದಲ್ಲಿಯೇ ಇದಕ್ಕೆ ಮೊದಲ ಹೆಜ್ಜೆಯನ್ನು ಇರಿಸಲಿದ್ದಾರೆ. ಉಭಯ ದೇಶಗಳಿಗೆ ಮೋದಿ ಭೇಟಿ ಕೊಟ್ಟಾಗ ಜಾಗತಿಕ ಮಟ್ಟದಲ್ಲಿ ರಷ್ಯಾ ಯುಕ್ರೇನ್ ಸಮರ ಕೊನೆಗಾಣಿಸೋದಕ್ಕೆ ಭಾರತ ಮಧ್ಯಸ್ಥಿಕೆ ವಹಿಸಬೇಕು ಅನ್ನೋ ಒತ್ತಾಯ ಸಿಕ್ಕಾಪಟ್ಟೆ ಕೇಳಿಬಂದಿತ್ತು. ಈಗ ಅದನ್ನ ಜಾರಿಗೆ ತರೋ ನಿಟ್ಟಿನಲ್ಲಿ ಕೆಲಸ ಆಗ್ತಿದೆ. ಸೆಪ್ಟೆಂಬರ್ 10 ಮಾಸ್ಕೋಗೆ ಭೇಟಿ ಕೊಡ್ತಿದ್ದಾರೆ ಅಜಿತ್ ದೋವಲ್ ಅವರು. ಉಭಯ ರಾಷ್ಟ್ರಗಳ ನಡುವೆ ಶಾಂತಿ ಮಾತುಕತೆಯನ್ನ ಅವತ್ತಿನಿಂದನೇ ಶುರು ಮಾಡಲಿದ್ದು ಸಂಧಾನ ಸಭೆಯನ್ನ ಮುನ್ನಡೆಸ್ತಾರೆ. ಅಜಿತ್ ದೋವಲ್ ಅವರೇ ಮಧ್ಯಸ್ಥಿಕೆ ವಹಿಸಿ ಶಾಂತಿ ಸಭೆಯನ್ನ ಮುನ್ನಡೆಸಲಿದ್ದಾರೆ. ಮೋದಿ ರಾಜತಾಂತ್ರಿಕ ಮಾರ್ಗದ ಮೂಲಕ ಸಂಘರ್ಷ ಕೊನೆಗಾಣಿಸಿ ಅಂತ ಪುಟಿನ್ ಮತ್ತು ಜೆಲೆನ್ಸ್ಕಿಗೆ ಸಲಹೆ ಕೊಟ್ಟಿದ್ದನ್ನ ನೆನಪು ಮಾಡ್ಕೊಳ್ಬಹುದು. ಅದರ ಬೆನ್ನಲ್ಲೇ ಆಗ್ತಿರೋ ಅತ್ಯಂತ ಮಹತ್ವದ ಬೆಳವಣಿಗೆ ಇದು. ಮೊನ್ನೆಯಷ್ಟೇ ನಾವು ನೆನಪು ಮಾಡ್ಕೊಳ್ಬಹುದು, ಜಾರ್ಜಿಯಾ ಮೆಲೋನಿ ಇದೇ ಮಾತು ಹೇಳಿದ್ರು. ಏನಂತ? ಭಾರತ ಮನಸ್ಸು ಮಾಡಬೇಕು, ಈ ಸಂಘರ್ಷವನ್ನ ಕೊನೆಗಾಣಿಸೋದಕ್ಕೆ ಭಾರತದಿಂದ ಸಾಧ್ಯ ಅಂತ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಹೇಳಿದ್ರು. ಈಗ ಭಾರತಕ್ಕೂ ಒಂದು ಸಂಕಷ್ಟನೂ ಇದೆ. ಇದನ್ನು ತುಂಬಾ ಬೇರೆ ರೀತಿಯಲ್ಲಿ ಹ್ಯಾಂಡಲ್ ಮಾಡೋದಕ್ಕೆ ಹೋದ್ರೆ ರಷ್ಯಾ ಭಾರತದ ಸಂಬಂಧ ಹಾಳಾಗ್ಬಿಡುತ್ತೆ. ರಷ್ಯಾದ ಮೇಲೆ ನಮ್ಮ ಅವಲಂಬನೆ ಬಹಳಷ್ಟು ವಿಚಾರಗಳಲ್ಲಿದೆ. ನಮಗೆ ಲಾಭ ಇದೆ ರಷ್ಯಾದ ಜೊತೆ ಸಂಬಂಧದಿಂದ, ನಮ್ಗೆ ಯಾವತ್ತಿಗೂ ಸ್ನೇಹಿತ ರಷ್ಯಾ. ಹಾಗಾಗಿ ರಷ್ಯಾದ ಜೊತೆ ಸಂಬಂಧವನ್ನ ಕೆಡಿಸಿಕೊಳ್ಳದೆ ಸಂಘರ್ಷವನ್ನ ಕೊನೆಗಾಣಿಸುವ ಸವಾಲಿದೆ. ಅದನ್ನ ದೋವಲ್ ಅವರು ನಿಭಾಯಿಸಲಿದ್ದಾರೆ. ಮೋದಿ ಆ ಜವಾಬ್ದಾರಿಯನ್ನ ದೋವಲ್ ಅವರಿಗೆ ಕೊಟ್ಟಿರೋದಕ್ಕೆ ಕೆಲವು ಕಾರಣಗಳಿವೆ. ನೋಡಿ, ಈಗ ರಷ್ಯಾದಿಂದ ನಾವು ತೈಲ ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡ್ತಾ ಇದ್ದೀವಿ. ನೇರವಾಗಿ ನಾವು ಮಾಡೋದಕ್ಕೆ ಹೋದ್ರೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಭಾರತ ಈವರೆಗೆ ಸ್ವಲ್ಪ ಯೋಚಿಸ್ತಾ ಇತ್ತು, ಪ್ರಕ್ರಿಯೆ ಶುರು ಮಾಡಿರ್ಲಿಲ್ಲ. ಸಲಹೆಗಳನ್ನ ಕೊಡ್ತಾ ಇತ್ತೆ ಬಿಟ್ರೆ ಪ್ರಕ್ರಿಯೆ ಶುರು ಮಾಡಿರ್ಲಿಲ್ಲ. ಆದ್ರೆ ಇಟಲಿ ಪ್ರಧಾನಿ ಮೆಲೋನಿ ಮತ್ತು ವ್ಲಾದಿಮಿರ್ ಪುಟಿನ್ ಇವರಿಬ್ಬರು ಒತ್ತಾಸೆಯಂತೆ ಮತ್ತು ಒತ್ತಾಯದಂತೆ ಕೊನೆಗೂ ಈಗ ಮೋದಿ ಪ್ರಕ್ರಿಯೆಗೆ ಚಾಲನೆ ಕೊಟ್ಟಿರೋದು. ರಷ್ಯಾ ಪುಟಿನ್ ಅವರೇ ಬಯಸ್ತಾ ಇದ್ದಾರೆ ಇದನ್ನು ಹೇಗಾದ್ರೂ ಮಾಡಿ ಭಾರತ ಸರಿ ಮಾಡ್ಲಿ ಅಂತ. ಹಾಗಾಗಿ ಭಾರತ ನಮಗೊಂದಿಷ್ಟು ರಿಸ್ಕ್ ಇದ್ರೂ ಕೂಡ ಬಹಳ ಹುಷಾರಾಗಿ ಸಮಸ್ಯೆಯಾಗದಂತೆ ಈ ಶಾಂತಿ ಮಾತುಕತೆಯನ್ನು ಕೈಗೆತ್ತಿಕೊಂಡಿರೋದು. ಇಡೀ ಜಗತ್ತು ಈಗ ನಮ್ಮ ಕಡೆಗೆ ತಿರುಗಿ ನೋಡುವಂತಾಗಿದೆ. ಇದೊಂದು ಯುದ್ಧ ನಿಲ್ಲಿಸಿಬಿಟ್ರೆ ಅಕ್ಕಿಯಿಂದ ಹಿಡಿದು ಬೇರೆ ಬೇರೆ ಧಾನ್ಯಗಳಿಂದ ಹಿಡಿದು ಏನೆಲ್ಲ ವಿಚಾರಗಳಿವೆ, ಎರಡು ರಾಷ್ಟ್ರಗಳ ನಡುವೆ ನಡೀತಾ ಇರೋ ಯುದ್ಧದಿಂದ ಪೆಟ್ಟು ಬಿದ್ದಿರೋದು ಎಷ್ಟೆಲ್ಲ ಕ್ಷೇತ್ರಗಳ ಮೇಲೆ, ಇದೆಲ್ಲವೂ ಸರಿಯಾಗತ್ತೆ. ಜಗತ್ತಿನ ಹಲವು ಸಮಸ್ಯೆಗಳೀಗ ಯುದ್ಧದಿಂದ ಉದ್ಭವ ಆಗಿರೋದಕ್ಕೆ ಫುಲ್ ಸ್ಟಾಪ್ ಇಟ್ಟಂಗಾಗತ್ತೆ. ಸೊ ಯುದ್ಧವನ್ನ ಕೊನೆಗಾಣಿಸೋ ನಿಟ್ಟಿನಲ್ಲಿ ಭಾರತದ ಈ ಹೆಜ್ಜೆ ಇಡೀ ಜಗತ್ತಿನ ಗಮನ ಸೆಳೀತಾ ಇದೆ. ಇದನ್ನು ಗೆದ್ದು ಬಿಟ್ರೆ, ಇದನ್ನು ಸಾಧಿಸಿ ತೋರಿಸ್ಬಿಟ್ರೆ ಮಾತ್ರ ಭಾರತಕ್ಕೆ ದೊಡ್ಡದೊಂದು ಗರಿ. ನಿಜಕ್ಕೂ ಮೋದಿ ಗ್ಲೋಬಲ್ ಲೀಡರ್ ಆಗಿ ಮಿಂಚೋದಿಕ್ಕೆ ಇದೊಂದು ಅತ್ಯುತ್ತಮ ಅವಕಾಶ. ಅಷ್ಟೇ ರಿಸ್ಕು ಇದೆ, ಖಂಡಿತವಾಗಿಯೂ ಇದು ರಿಸ್ಕ್ ಅನ್ನು ಇಟ್ಟುಕೊಂಡೇ ಭಾರತ ಹುಷಾರಾಗಿ ನಿಭಾಯಿಸಬೇಕಾಗಿರುವಂಥ ಒಂದು ಜವಾಬ್ದಾರಿ. ಗ್ಲೋಬಲ್ ಸೌತ್ ಲೀಡರ್ ಆಗಿ ಭಾರತ 100 ವರ್ಷಗಳವರೆಗೆ ಆಳಲಿದೆ ಅನ್ನುವ ಭವಿಷ್ಯವಾಣಿ ಮೊಳಗಿರುವ ಹೊತ್ತಲ್ಲೇ ಅತಿ ದೊಡ್ಡ ಕೆಲಸವೊಂದಕ್ಕೆ ಮೋದಿ ಈಗ ಕೈ ಹಾಕಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.